ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ದೇವಾಡಿಗ್ ಡಿಲೈಟ್ ಇನ್ಶೂರೆನ್ಸ್ ಟ್ರೈನಿಂಗ್ ಸೆಷನ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಮಿನಿ ಶಿರೋಮಣಿ ಪಾಲಿಸಿ ಅಂತಲೇ ಕರೆಯಲ್ಪಡುವ ಭೀಮಾ ಶ್ರೀ ಪ್ಲಾನ್ ಕುರಿತ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. LIC ಭೀಮಾ ಶ್ರೀ ಇದು ಒಂದು ಯಾವುದೇ ಶೇರ್ ಮಾರ್ಕೆಟ್ನ ಫ್ಲಕ್ಚುಯೇಷನ್ಗೆ ಒಳಪಡದೆ ಇರುವಂತ ಪಾರ್ಟಿಸಿಪೇಟಿಂಗ್ ಅಂತ ಹೇಳಿದ್ರೆ ಕಾರ್ಪೊರೇಷನ್ಗೆ ಈ ಪಾಲಿಸಿ ಇನ್ವೆಸ್ಟ್ಮೆಂಟ್ ಇಂದ ಬರುವ ಲಾಭವನ್ನ ಪಾಲಿಸಿದಾರರಿಗೆ ಸಮನಾಗಿ ಹಂಚಲ್ಪಡುವಂತ ಇಂಡಿವಿಜುವಲ್ ಆಗಿರುವಂತ ಲೈಫ್ ಇನ್ಶೂರೆನ್ಸ್ ಪಾಲಿಸಿ. LICಯ ಜೀವನ್ ಶಿರೋಮಣಿ ಪಾಲಿಸಿ 1 ಕೋಟಿ ಮಿನಿಮಮ್ ಸಮ್ ಅಶ್ಯೂರ್ಡ್ ಇದ್ರೆ ಈ ಪಾಲಿಸಿಯಲ್ಲಿ ಮಿನಿಮಮ್ 10 ಲಕ್ಷದಿಂದ ಇರುತ್ತೆ. ಇದರ ಪ್ಲಾನ್ ನಂಬರ್ ಬಂದ್ಬಿಟ್ಟು 948. ಈ ಪಾಲಿಸಿಯ ಎಲಿಜಿಬಿಲಿಟಿ ಕಂಡೀಷನ್ಸ್ ಮತ್ತೆ ರಿಸ್ಟ್ರಿಕ್ಷನ್ಸ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಈ ಪಾಲಿಸಿಯಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಂತ ಪಾಲಿಸಿ ಟರ್ಮ್, ಅದರಲ್ಲಿ 4 ಆಪ್ಷನ್ಸ್ ಇರುತ್ತೆ. 14 ಇಯರ್ಸ್, 16 ಇಯರ್ಸ್, 18 ಇಯರ್ಸ್ ಅಂಡ್ 20 ಇಯರ್ಸ್. ನೀವು ಯಾವ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ತೀರೋ ಅದಕ್ಕಿಂತ 4 ವರ್ಷ ಕಮ್ಮಿ ಪ್ರೀಮಿಯಂ ಟರ್ಮ್ ಇರುತ್ತೆ. 14 ಇಯರ್ಸ್ ಆದ್ರೆ 10 ಇಯರ್ಸ್ ಪ್ರೀಮಿಯಂ ಕಟ್ಟಬೇಕು. 16 ಇಯರ್ಸ್ ಆಗಿದ್ರೆ 12 ಇಯರ್ಸ್ ಪ್ರೀಮಿಯಂ ಕಟ್ಟಬೇಕು. 18 ಇಯರ್ಸ್ ಆಗಿದ್ರೆ 14 ಇಯರ್ಸ್ ಕಟ್ಟಬೇಕು. 20 ಇಯರ್ಸ್ ಆಗಿದ್ರೆ 16 ಇಯರ್ಸ್ ಪ್ರೀಮಿಯಂ ಕಟ್ಟಬೇಕಾಗುತ್ತೆ. ಈ ಪಾಲಿಸಿನ ಬೈ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ಏಜ್ ಬಂದ್ಬಿಟ್ಟು 8 ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕಾಗತ್ತೆ. ಹಾಗೆ ಮ್ಯಾಕ್ಸಿಮಮ್ ಏಜ್ ಅಟ್ ಎಂಟ್ರಿ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ 14 ಇಯರ್ಸ್ ಟರ್ಮ್ ಆಗಿದ್ರೆ 55 ಏಜ್ ವರೆಗೂ ಕೊಡಬಹುದು. 16 ಇಯರ್ಸ್ ಟರ್ಮ್ ಆಗಿದ್ರೆ 51 ಏಜ್ ವರೆಗೂ ಕೊಡಬಹುದು. 18 ಇಯರ್ಸ್ ಟರ್ಮ್ ಆಗಿದ್ರೆ 48 ಏಜ್ ವರೆಗೂ ಕೊಡಬಹುದು. 20 ಇಯರ್ಸ್ ಟರ್ಮ್ ಆಗಿದ್ರೆ 45 ಏಜ್ ವರೆಗೂ ಕೊಡಬಹುದು. ಹಾಗೆ ಪಾಲಿಸಿ ಮೆಚುರಿಟಿ ಆಗುವಾಗ 14 ಇಯರ್ಸ್ ಪಾಲಿಸಿ ಟರ್ಮ್ ಆಗಿದ್ರೆ 69 ಇಯರ್ಸ್ ಒಳಗಡೆ ಇರಬೇಕಾಗತ್ತೆ. 16 ಇಯರ್ಸ್ ಪಾಲಿಸಿ ಟರ್ಮ್ ಆಗಿದ್ರೆ 67 ಇಯರ್ಸ್ ಅಥವಾ ಅದರ ಒಳಗಡೆ ಇರಬೇಕಾಗತ್ತೆ. 18 ಇಯರ್ಸ್ ಪಾಲಿಸಿ ಟರ್ಮ್ ಆದ್ರೆ 66, 20 ಇಯರ್ಸ್ ಪಾಲಿಸಿ ಟರ್ಮ್ ಆದ್ರೆ 65 ಇಯರ್ಸ್ ಅಥವಾ ಅದರ ಒಳಗಡೆ ಇರಬೇಕಾಗತ್ತೆ. ಹಾಗೆ ಈ ಪಾಲಿಸಿಯಲ್ಲಿ ಮಿನಿಮಮ್ 10 ಲ್ಯಾಕ್ ಸಮ್ ಅಶ್ಯೂರ್ಡ್ ನ ಆಪ್ಟ್ ಮಾಡ್ಕೋಬೇಕಾಗತ್ತೆ. ಸಮ್ ಅಶ್ಯೂರ್ಡ್ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ 1 ಲ್ಯಾಕ್ ಮಲ್ಟಿಪಲ್ ಅಲ್ಲಿ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬಹುದು. ಹಾಗೆ ಈ ಪಾಲಿಸಿಯಲ್ಲಿ ಇನ್ಶೂರೆನ್ಸ್ ಕವರ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದ್ರೆ ಏಜ್ ಅಟ್ ಎಂಟ್ರಿ ಬಂದ್ಬಿಟ್ಟು 8 ಇಯರ್ಸ್ ಇರೋದ್ರಿಂದ ಇಮಿಡಿಯೇಟ್ ಆಗಿ ಇನ್ಶೂರೆನ್ಸ್ ಕವರ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಪಾಲಿಸಿಯ ವೆಸ್ಟಿಂಗ್ ಏಜ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಮೈನರ್ ಲೈಫ್ ಪಾಲಿಸಿ ಆಗಿದ್ರೆ ಮೈನರ್ ಲೈಫ್ ಏಜ್ 18 ಇಯರ್ಸ್ ಕಂಪ್ಲೀಟ್ ಆದ ತಕ್ಷಣ ಪಾಲಿಸಿ ಅವ್ರ ಹೆಸರಿಗೆ ವೆಸ್ಟ್ ಆಗುತ್ತೆ. ಈಗ ಇನ್ಫೋರ್ಸ್ ಪಾಲಿಸಿನಲ್ಲಿ ಏನೇನ್ ಬೆನಿಫಿಟ್ಸ್ ಸಿಗುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಡೆತ್ ಬೆನಿಫಿಟ್ಸ್. ಒಂದೊಮ್ಮೆ ಪಾಲಿಸಿ ಇನ್ಫೋರ್ಸ್ ಅಲ್ಲಿ ಇದ್ದು ಮೊದಲ 5 ವರ್ಷಗಳಲ್ಲಿ ಡೆತ್ ಆಯ್ತು ಅಂತ ಹೇಳಿದ್ರೆ ಸಮ್ ಅಶ್ಯೂರ್ಡ್ ಆನ್ ಡೆತ್ ಕೊಡ್ತಾರೆ. ಅದ್ರ ಜೊತೆಗೆ ಡೆತ್ ಆಗುವವರೆಗೂ ಸೇರಿಸಿರುವಂತ ಗ್ಯಾರಂಟಿಡ್ ಅಡಿಷನ್ಸ್ ನ ಕೊಡ್ತಾರೆ. ಒಂದೊಮ್ಮೆ 5 ಪಾಲಿಸಿ ಇಯರ್ಸ್ ಕಂಪ್ಲೀಟ್ ಆದ ನಂತರದ ದಿನಗಳಲ್ಲಿ ಡೆತ್ ಆಯ್ತು ಅಂತ ಹೇಳಿದ್ರೆ ಸಮ್ ಅಶ್ಯೂರ್ಡ್ ಆನ್ ಡೆತ್ ಅನ್ನ ಕೊಡ್ತಾರೆ. ಅದ್ರ ಜೊತೆಗೆ ಅಲ್ಲಿವರೆಗೂ ಸೇರಿಸಿರುವಂತ ಗ್ಯಾರಂಟಿಡ್ ಎಡಿಷನ್ ಕೊಡ್ತಾರೆ. ಜೊತೆಗೆ ಲಾಯಲ್ಟಿ ಎಡಿಷನ್ ಸಹ ಕೊಡ್ತಾರೆ. ಇಲ್ಲಿ ಸಮ್ ಅಶ್ಯೂರ್ಡ್ ಆನ್ ಡೆತ್ ಅಂತ ಹೇಳಿದ್ರೆ 125% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ಅಥವಾ 105% ಆಫ್ ಟೋಟಲ್ ಪ್ರೀಮಿಯಂ ಪೇಯ್ಡ್ ಅಥವಾ ಟೈಪ್ಸ್ ಆಫ್ ಆನ್ಯುಲೈಸ್ ಪ್ರೀಮಿಯಂ, ಇದರಲ್ಲಿ ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಕೊಡ್ತಾರೆ. ಈಗ ಪಾಲಿಸಿ ಪೀರಿಯಡ್ ಅಲ್ಲಿ ಸರ್ವೈವಲ್ ಬೆನಿಫಿಟ್ ಅಂತ ಹೇಳಿದ್ರೆ ಮನಿ ಬ್ಯಾಕ್ ಅಮೌಂಟ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ನೋಡೋಣ. ಯಾವುದೇ ಪಾಲಿಸಿ ಟರ್ಮ್ ತಗೊಂಡ್ರು ಸರ್ವೈವಲ್ ಬೆನಿಫಿಟ್ ಬಂದ್ಬಿಟ್ಟು ಪಾಲಿಸಿ ಟರ್ಮ್ -4 ಇರುವಾಗ ಒಂದ್ಸರಿ ಬರುತ್ತೆ. ಪಾಲಿಸಿ ಟರ್ಮ್ -2 ಇರುವಾಗ ಒಂದ್ಸರಿ ಬರುತ್ತೆ. ಮೊದಲನೇದಾಗಿ 14 ಇಯರ್ಸ್ ಪಾಲಿಸಿ ಟರ್ಮ್ ಇರುವಾಗ 30% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ನ 10th ಇಯರ್ ಮತ್ತೆ 12th ಇಯರ್ ಅಲ್ಲಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಬೇಸಿಕ್ ಸಮ್ ಅಶ್ಯೂರ್ಡ್ 10 ಲ್ಯಾಕ್ಸ್ ಇದ್ರೆ 3 ಲ್ಯಾಕ್ 2 ಸರಿ ಬರುತ್ತೆ. ಹಾಗೆ 16 ಇಯರ್ಸ್ ಟರ್ಮ್ ಪಾಲಿಸಿ ಇದ್ದಾಗ 35% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ನ 12th ಇಯರ್ ಒಂದ್ಸರಿ ಹಾಗೆ 14th ಇಯರ್ ಒಂದ್ಸರಿ ಕೊಡ್ತಾರೆ. 10 ಲ್ಯಾಕ್ ಪಾಲಿಸಿ ಪ್ರಕಾರ 3.5 ಲ್ಯಾಕ್ ಬರುತ್ತೆ. ಹಾಗೆ 18 ಇಯರ್ಸ್ ಟರ್ಮ್ ಆಗಿದ್ರೆ 40% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ನ 14th ಇಯರ್ ಮತ್ತೆ 16th ಇಯರ್ ಕೊಡ್ತಾರೆ. ಅದೇ ತರ ಈ ಪಾಲಿಸಿಯ ಹೈಯೆಸ್ಟ್ ಟರ್ಮ್ 20 ಇಯರ್ಸ್ ಟರ್ಮ್ ಆಗಿದ್ರೆ 45% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ನ 16th ಇಯರ್ ಮತ್ತೆ 18th ಇಯರ್ ಅಲ್ಲಿ ಕೊಡ್ತಾರೆ. ಅಂದ್ರೆ 10 ಲ್ಯಾಕ್ಸ್ ಪಾಲಿಸಿ ಆಗಿದ್ರೆ 4.5 ಲ್ಯಾಕ್ಸ್ ಬರುತ್ತೆ. ಕೊನೆಯದಾಗಿ ಮೆಚುರಿಟಿ ಡ್ಯೂ ಡೇಟ್ ಅಲ್ಲಿ ಬೇಸಿಕ್ ಸಮ್ ಅಶ್ಯೂರ್ಡ್ ನ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅನ್ನೋದನ್ನ ನೋಡೋದಾದ್ರೆ 14 ಇಯರ್ಸ್ ಟರ್ಮ್ ಆಗಿದ್ರೆ 30-60% ಬಂದಿರುತ್ತೆ, ಮಿಕ್ಕಿದ 40% ಕೊಡ್ತಾರೆ. 16 ಇಯರ್ಸ್ ಟರ್ಮ್ ಆಗಿದ್ರೆ 35-70% ಬಂದಿರುತ್ತೆ, ಮಿಕ್ಕಿದ 30% ಕೊಡ್ತಾರೆ.
ಹಾಗೆ 18 ಇಯರ್ಸ್ ಟರ್ಮ್ಗೆ 80% ಬಡ್ಡಿ ಇರುತ್ತೆ, 20% ಬ್ಯಾಲೆನ್ಸ್ ಕೊಡ್ತಾರೆ. 20 ಇಯರ್ಸ್ ಟರ್ಮ್ಗೆ 10% ಬ್ಯಾಲೆನ್ಸ್ ಅಮೌಂಟ್ನ ಕೊಡ್ತಾರೆ. ಇದ್ರ ಜೊತೆಗೆ ಗ್ಯಾರಂಟಿಡ್ ಎಡಿಷನ್ಸು ಮತ್ತು ಲಾಯಲ್ಟಿ ಎಡಿಷನ್ಸು ಸಹ ಸೇರಿಸಿ ಕೊಡ್ತಾರೆ. ಒಂದೊಮ್ಮೆ ಈ ರೀತಿ ಬರುವಂಥ ಸರ್ವೈವಲ್ ಬೆನಿಫಿಟ್ ಅಮೌಂಟು ತನಗೆ ಈಗ ಬೇಡ, ಮುಂದಿನ ದಿನಗಳಲ್ಲಿ ತಗೋತೀನಿ ಅಥವಾ ಮೆಚುರಿಟಿ ಆಗುವಾಗ ಜೊತೆಗೆ ತಗೋತೀನಿ ಅಂತ ಹೇಳಿದರೆ ಹಾಗೆ LIC ರಿಟೈನ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ತಕ್ಕ ಇಂಟ್ರೆಸ್ಟ್ನೂ ಸಹ ಸೇರಿಸ್ತಾ ಹೋಗುತ್ತೆ. ಪಾರ್ಟಿಸಿಪೇಷನ್ ಇನ್ ಪ್ರಾಫಿಟ್ಸ್ ಅಂತ ಹೇಳಿದ್ರೆ ಈ ಪಾಲಿಸಿಯ ಇನ್ವೆಸ್ಟ್ಮೆಂಟ್ ಅಲ್ಲಿ ಬರುವಂತ ಲಾಭದಲ್ಲಿ ಶೇರ್ ಹೋಲ್ಡರ್ಸ್ ಅಂದ್ರೆ ಪಾಲಿಸಿದಾರರು ಸಹ ಪಾಲುದಾರರಾಗಿರ್ತಾರೆ. ಮೊದಲನೇದಾಗಿ ಗ್ಯಾರಂಟಿಡ್ ಎಡಿಷನ್ಸ್. ಈ ಪಾಲಿಸಿಯಲ್ಲಿ ಪ್ರತಿ 1000 ಬೇಸಿಕ್ ಸಮ್ ಅಶ್ಯೂರ್ಡ್ಗೆ 50 ರೂಪಾಯಿಯಂತೆ ಮೊದಲ 5 ವರ್ಷಗಳವರೆಗೂ ಪ್ರತಿ ವರ್ಷ ಸೇರಿಸ್ತಾ ಹೋಗ್ತಾರೆ. ಅಂದರೆ ಒಂದೊಮ್ಮೆ 10 ಲಕ್ಷ ಬೇಸಿಕ್ ಸಮ್ ಅಶ್ಯೂರ್ಡ್ ಇರುವ ಪಾಲಿಸಿ ತಗೊಂಡ್ರೆ ಪ್ರತಿ ವರ್ಷ 50,000 ರೂಪಾಯಿಗಳ ಬೋನಸ್ ಅನ್ನ ಸೇರಿಸ್ತಾ ಹೋಗ್ತಾರೆ. ಹಾಗೆ 6ನೇ ವರ್ಷದಿಂದ ಪ್ರೀಮಿಯಂ ಅವಧಿ ಮುಗಿಯುವವರೆಗೂ ಪ್ರತಿ 1000 ಬೇಸಿಕ್ ಸಮ್ ಅಶ್ಯೂರ್ಡ್ಗೆ 55 ರೂಪಾಯಿಗಳಂತೆ ಪ್ರತಿ ವರ್ಷ ಸೇರಿಸ್ತಾ ಹೋಗ್ತಾರೆ. ಅಂದರೆ 10 ಲಕ್ಷ ಬೇಸಿಕ್ ಸಮ್ ಅಶ್ಯೂರ್ಡ್ಗೆ 55,000 ರೂಪಾಯಿಗಳ ಗ್ಯಾರಂಟಿಡ್ ಎಡಿಷನ್ ಸೇರಿಸ್ತಾರೆ. ಹಾಗೆ ಈ ಗ್ಯಾರಂಟಿಡ್ ಎಡಿಷನ್ ಅಲ್ಲದೆ ಎಡಿಷನಲ್ ಪ್ರಾಫಿಟ್ ಅನ್ನ ಲಾಯಲ್ಟಿ ಎಡಿಷನಲ್ ರೂಪದಲ್ಲಿ 5 ವರ್ಷ ಅಥವಾ ಅದಕ್ಕಿಂತ ನಂತರ ಬರುವಂತ ಡೆತ್ ಕ್ಲೇಮು, ಸರೆಂಡರು ಅಥವಾ ಪಾಲಿಸಿ ಮೆಚುರಿಟಿಯಲ್ಲಿ ಕೊಡಲಾಗುತ್ತೆ. ಹಾಗೆ ಈ ಪಾಲಿಸಿಯ ಪ್ರೀಮಿಯಂ ಪೇಮೆಂಟ್ ಮೋಡ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಪಾಲಿಸಿ ಪ್ರೀಮಿಯಂನ ಇಯರ್ಲಿ, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ, ಮಂತ್ಲಿ, ನಾಚ್ ಅಥವಾ ECS ಮೋಡ್ ಅಲ್ಲಿ ಕಟ್ಟಬಹುದು. ಹಾಗೆ ಗ್ರೇಸ್ ಪೀರಿಯಡ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಮಂತ್ಲಿ ಮೋಡ್ ಆಗಿದ್ರೆ 15 ಡೇಸ್ ಇರುತ್ತೆ. ಇಯರ್ಲಿ, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ ಮೋಡ್ ಆಗಿದ್ರೆ 30 ಡೇಸ್ ಗ್ರೇಸ್ ಪೀರಿಯಡ್ ಇರುತ್ತೆ. ಹಾಗೆ ಈ ಪಾಲಿಸಿಯಲ್ಲಿ ಡೆತ್ ಕ್ಲೇಮ್ ಅಮೌಂಟ್ ನ ಅಥವಾ ಮೆಚುರಿಟಿ ಕ್ಲೇಮ್ ಅಮೌಂಟ್ ನ ಸೆಟಲ್ಮೆಂಟ್ ಆಪ್ಷನ್ ಅಲ್ಲಿ ಪಡಿಬಹುದು. 5, 10, 15 ಇಯರ್ಸ್ ಅಲ್ಲಿ ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ, ಮಂತ್ಲಿ ಮೋಡಲ್ಲಿ ಪಡ್ಕೋಬಹುದು. ಹಾಗೆ ಈ ಪಾಲಿಸಿಯಲ್ಲಿ ಸಿಗುವಂಥ ರಿಬೇಟ್ಗಳ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇಯರ್ಲಿ ಮೋಡಲ್ಲಿ ಪ್ರೀಮಿಯಂ ಕಟ್ಟಿದ್ರೆ 2% ಪ್ರೀಮಿಯಂ ಕಮ್ಮಿ ಆಗುತ್ತೆ. ಹಾಫ್ ಇಯರ್ಲಿ ಮೋಡ್ ಆಗಿದ್ರೆ 1% ಪ್ರೀಮಿಯಂ ಕಮ್ಮಿ ಆಗುತ್ತೆ. ಕ್ವಾರ್ಟರ್ಲಿ, ಮಂತ್ಲಿಗೆ ಯಾವುದೇ ರಿಬೇಟ್ ಇರಲ್ಲ. ಹೈ ಸಮ್ ಅಶ್ಯೂರ್ಡ್ ರಿಬೇಟ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಅಪ್ ಟು 20 ಲ್ಯಾಕ್ ಯಾವುದೇ ರಿಬೇಟ್ ಇರಲ್ಲ. 20 ಲ್ಯಾಕಿಂದ 49 ಲ್ಯಾಕ್ಸ್ ವರೆಗೂ 30 ಪೈಸಾ ಪರ್ 1000 ಬೇಸಿಕ್ ಸಮ್ ಅಶ್ಯೂರ್ಡ್ ರಿಬೇಟ್ ಸಿಗುತ್ತೆ. 50 ಲ್ಯಾಕ್ಸ್ ಅಂಡ್ ಅಬೋವ್ ಇದ್ರೆ 50 ಪೈಸಾ ಪರ್ 1000 ರಿಬೇಟ್ ಸಿಗುತ್ತೆ. ಅಂದ್ರೆ 50 ಲಕ್ಷ ಸಮ್ ಅಶ್ಯೂರ್ಡ್ ಹೋದ್ರೆ ನಿಮಗೆ 2,500 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ರಿವೈವಲ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಪಾಲಿಸಿ ವಿತಿನ್ ಗ್ರೇಸ್ ಪೀರಿಯಡ್ ಕಟ್ಟಿಲ್ಲ ಅಂದ್ರೆ ಲ್ಯಾಪ್ಸ್ ಆಗುತ್ತೆ. ಈ ಲ್ಯಾಪ್ಸ್ ಪಾಲಿಸಿನ FEP ಡೇಟ್ ಇಂದ 5 ಇಯರ್ಸ್ ಒಳಗೆ ರಿವೈವಲ್ ಮಾಡ್ಕೋಬಹುದು. ಹಾಗೆ ಈ ಪಾಲಿಸಿಯಲ್ಲಿನ ಪೇಡ್ ಅಪ್ ವ್ಯಾಲ್ಯೂ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಅಟ್ಲೀಸ್ಟ್ 2 ಫುಲ್ ಇಯರ್ಸ್ ಪ್ರೀಮಿಯಂ ನ ಕಟ್ಟಿದಿರಿ ಅಂತ ಹೇಳಿದ್ರೆ ಪಾಲಿಸಿ ಪೇಡ್ ಅಪ್ ಆಗುತ್ತೆ. ಆಗ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ನ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದರಲ್ಲಿ 2 ರೀತಿ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ಇರುತ್ತೆ. ಒಂದು ಡೆತ್ ಆದ್ರೆ ಸಿಗುವಂತದ್ದು ಡೆತ್ ಪೇಡ್ ಅಪ್ ಸಮ್ ಅಶ್ಯೂರ್ಡ್, ಇನ್ನೊಂದು ಮೆಚುರಿಟಿ ಆದ ನಂತರ ಸಿಗುವಂತದ್ದು ಮೆಚುರಿಟಿ ಪೇಡ್ ಅಪ್ ಸಮ್ ಅಶ್ಯೂರ್ಡ್. ಡೆತ್ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ನ ಕ್ಯಾಲ್ಕುಲೇಟ್ ಮಾಡೋಕೆ ಸಮ್ ಅಶ್ಯೂರ್ಡ್ ಆನ್ ಡೆತ್ ಅಂದ್ರೆ 125% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ನ ಕಟ್ಟಿರುವಂಥ ಟೋಟಲ್ ಇನ್ಸ್ಟಾಲ್ಮೆಂಟ್ ಇಂದ ಮಲ್ಟಿಪ್ಲೈ ಮಾಡ್ತಾರೆ. ಹಾಗೆ ಪಾಲಿಸಿ ಟರ್ಮ್ ಅಲ್ಲಿ ಕಟ್ಟಬೇಕಾಗಿರುವಂಥ ಒಟ್ಟು ಇನ್ಸ್ಟಾಲ್ಮೆಂಟ್ ಇಂದ ಡಿವೈಡ್ ಮಾಡ್ತಾರೆ. ಅದೇ ತರ ಮೆಚುರಿಟಿ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ನ ಕ್ಯಾಲ್ಕುಲೇಟ್ ಮಾಡೋಕೆ ಸಮ್ ಅಶ್ಯೂರ್ಡ್ ಆನ್ ಮೆಚುರಿಟಿ ಅಂತ ಹೇಳಿದ್ರೆ ಬೇಸಿಕ್ ಸಮ್ ಅಶ್ಯೂರ್ಡ್ ನ ಪೇಡ್ ಪ್ರೀಮಿಯಂ ಇಂದ ಮಲ್ಟಿಪ್ಲೈ ಮಾಡಿ ಪೇಯಬಲ್ ಪ್ರೀಮಿಯಂ ಇಂದ ಡಿವೈಡ್ ಮಾಡ್ತಾರೆ. ಈ ರೀತಿಯ ಡೆತ್ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ಆಗಲಿ ಮೆಚುರಿಟಿ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ಆಗಲಿ ಕೊಡುವಾಗ ಪ್ರೀಮಿಯಂ ಪೇಮೆಂಟ್ ಆಗುವವರೆಗೆ ಸೇರಿಸಿರುವಂತ ಗ್ಯಾರಂಟಿಡ್ ಎಡಿಷನ್, ಲಾಯಲ್ಟಿ ಎಡಿಷನ್ ಏನಾನ ಇದ್ರೆ ಅದನ್ನು ಸಹ ಸೇರಿಸಿ ಕೊಡ್ತಾರೆ. ಹಾಗೆ ಈ ಪಾಲಿಸಿಯಲ್ಲಿ ಮಿನಿಮಮ್ 2 ಇಯರ್ಸ್ ಪ್ರೀಮಿಯಂ ನ ಕಟ್ಟಿ ಪಾಲಿಸಿ 2 ಇಯರ್ಸ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರೆ ಸರೆಂಡರ್ ಆಪ್ಷನ್ ಇರುತ್ತೆ. ಹಾಗೆ ಲೋನ್ ಆಪ್ಷನ್ ಸಹ ಇರುತ್ತೆ. ಸರೆಂಡರ್ ಆಪ್ಷನ್ ಅಂತ ಹೇಳಿದ್ರೆ ಸ್ಪೆಷಲ್ ಸರೆಂಡರ್ ವ್ಯಾಲ್ಯೂ ಹಾಗೆ ಗ್ಯಾರಂಟಿಡ್ ಸರೆಂಡರ್ ವ್ಯಾಲ್ಯೂ ನೋಡ್ತಾರೆ. ಇದರಲ್ಲಿ ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಕೊಡ್ತಾರೆ. ಲೋನ್ ಬೇಕಂತ ಹೇಳಿದ್ರೆ ಸರೆಂಡರ್ ವ್ಯಾಲ್ಯೂ ಏನಿರುತ್ತೋ ಅದ್ರ ಮೇಲೆ 90% ಲೋನ್ ಸಿಗುತ್ತೆ. ಕೊನೆಯದಾಗಿ ಈ ಪಾಲಿಸಿನ ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಏಜ್ 30 ಇಯರ್ಸ್ ತಗೊಳ್ಳೋಣ. 20 ಇಯರ್ಸ್ ಪಾಲಿಸಿ ಟರ್ಮ್ ಹಾಗೆ 16 ಇಯರ್ಸ್ ಪ್ರೀಮಿಯಂ ಟರ್ಮ್ ಆಗುತ್ತೆ. ಇಯರ್ಲಿ ಮೋಡ್ ಅಲ್ಲಿ 10 ಲಕ್ಷ ಪಾಲಿಸಿಗೆ 70,266 ಪ್ರೀಮಿಯಂ ಚಾರ್ಜ್ ಆಗುತ್ತೆ. ಇದ್ರ ಮೇಲೆ ಆಯಾ ವರ್ಷಕ್ಕೆ ತಕ್ಕಂಗೆ GST ನ ಸೇರಿಸಬೇಕಾಗುತ್ತೆ. 16 ವರ್ಷ ಕಂಪ್ಲೀಟ್ ಆದ ತಕ್ಷಣ 4.5 ಲಕ್ಷ ಸಿಗುತ್ತೆ. 18 ವರ್ಷ ಕಂಪ್ಲೀಟ್ ಆದ ತಕ್ಷಣ 4.5 ಲಕ್ಷ ಪುನಃ ಸಿಗುತ್ತೆ.
20 ವರ್ಷ ಕಂಪ್ಲೀಟ್ ಆದ ತಕ್ಷಣ ಪಾಲಿಸಿ ಮೆಚುರಿಟಿ ಆಗುತ್ತೆ. ಆಗ ಬೇಸಿಕ್ ಸಮ್ ಅಶ್ಯೂರ್ಡ್ನ 10% ಅಂದರೆ 1 ಲಕ್ಷ ಮತ್ತು ಗ್ಯಾರಂಟಿಡ್ ಎಡಿಷನ್ ಎಲ್ಲ ಸೇರಿ 9,55,000 ರೂಪಾಯಿಗಳ ಬೆನಿಫಿಟ್ ಸಿಗುತ್ತೆ. ಇದರಲ್ಲಿ ಫಸ್ಟ್ 5 ವರ್ಷದವರೆಗೂ ಪ್ರತಿ ವರ್ಷ 50,000 ರೂಪಾಯಿಗಳ ಬೋನಸ್ ಆ್ಯಡ್ ಆಗುತ್ತೆ. ಆಮೇಲೆ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಮುಗಿಯುವವರೆಗೂ 55,000 ರೂಪಾಯಿಗಳ ಬೋನಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಹಾಗೆ ಪಾಲಿಸಿಯಲ್ಲಿನ ಡೆತ್ ಬೆನಿಫಿಟ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ 125% ಆಫ್ ಸಮ್ ಅಶ್ಯೂರ್ಡ್ ಅಂತ ಹೇಳಿದ್ರೆ 12.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. 21,05,000ವರೆಗೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗೆ ಈ ಪಾಲಿಸಿಯಲ್ಲಿರುವ ವೇರಿಯಬಲ್ ಬೋನಸ್ ಅಂದ್ರೆ ಲಾಯಲ್ಟಿ ಅಡಿಷನ್ ಸೇರಿಸಿದ್ರೆ ಮೆಚುರಿಟಿಯಲ್ಲಿ 13,45,000 ಸಿಗುತ್ತೆ. ಹಾಗೆ ಡೆತ್ ಬೆನಿಫಿಟ್ ಸಹ 24,95,000ವರೆಗೂ ಇನ್ಕ್ರೀಸ್ ಆಗುತ್ತೆ. ಹಾಗೆ ಎಡಿಷನಲ್ ರಿಸ್ಕ್ ಕವರ್ಗೋಸ್ಕರ ಈ ಪಾಲಿಸಿಯಲ್ಲಿ AB ರೈಡರ್ ಅಥವಾ ADDB ರೈಡರ್ ನ ಸೇರಿಸ್ಕೋಬಹುದು, ನ್ಯೂ ಟರ್ಮ್ ಅಶ್ಯೂರೆನ್ಸ್ ರೈಡರ್ ನ ಸೇರಿಸ್ಕೋಬಹುದು, ನ್ಯೂ ಕ್ರಿಟಿಕಲ್ ಇಲ್ನೆಸ್ ರೈಡರ್ ನ ಸೇರಿಸ್ಕೋಬಹುದು. ಸ್ನೇಹಿತರೆ, ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಸಜೆಷನ್ಸು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಪುನಃ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.